ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು JSR ಕನ್ನಡ. ಇವತ್ತು ನಾವು ಈ ವಿಡಿಯೋಲ್ಲಿ LICಯ ಕ್ಯಾನ್ಸರ್ ಕವರ್ ಪ್ಲ್ಯಾನ್ ನಂಬರ್ 905 ಈ ಪಾಲಿಸಿ ಬಗ್ಗೆ ಪೂರ್ತಿ ವಿವರವಾಗಿ ತಿಳ್ಕೊಳ್ಳೋಣ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ಈಗಿನ ಕಾಲದಲ್ಲಿ ಈ ಹೆಲ್ತ್ ಅಂತಕ್ಕಂಥದ್ದು ಎಷ್ಟೊಂದು ಇಂಪಾರ್ಟೆಂಟ್ ಆಗಿದೆ ಅಂತೇಳ್ಬಿಟ್ಟು. ಅಂದರೆ ಎಲ್ಲ ಭಯಾನಕ ಕಾಯಿಲೆಗಳೇ ಬರ್ತಾ ಇರುತ್ತೆ. ಎಲ್ಲ ಆ ಥರ ಒಂದು ಭಯಾನಕ ಕಾಯಿಲೆಗಳಲ್ಲಿ ಕ್ಯಾನ್ಸರ್ ಅಂತಕ್ಕಂಥದ್ದೊಂದು ಕೂಡ ಭಯಾನಕ ಕಾಯಿಲೆ. ಸೊ ಒಂದು ವೇಳೆ ನಮಗೆ ಹೆಲ್ತ್ ಏನಾದರೂ ಇಂಪ್ಯಾಕ್ಟ್ ಆಯಿತು ಒಂದು ಟೈಮ್ ಅಂತ ಹೇಳಿದಾಗ ನಿಮಗೆಲ್ಲ ಗೊತ್ತೇ ಇದೆ, ಅದರಿಂದ ಎಷ್ಟೆಲ್ಲ ನಷ್ಟ ಉಂಟಾಗುತ್ತೆ, ನಾವು ಮಾಡಿರ್ತಕ್ಕಂಥ ಸೇವಿಂಗ್ಸ್ ಎಲ್ಲ ಹೋಗುತ್ತೆ ಅಂತೇಳ್ಬಿಟ್ಟು. ಸೊ ಅಂಥ ಸೇಫ್ಟಿಗೋಸ್ಕರನೇ ನಾವು ಒಂದು ಸೇಫರ್ ಸೈಡು ಆಲ್ವೇಸು ಒಂದು ಹೆಲ್ತ್ ಇನ್ಶೂರೆನ್ಸ್ ಪ್ಲ್ಯಾನ್ಸ್ನ ನಾವು ಕಟ್ಕೊಂಡಿರಬೇಕಾಗುತ್ತೆ. ಸೊ ಅಂಥ ಹೆಲ್ತ್ ಇನ್ಶೂರೆನ್ಸ್ ಪ್ಲ್ಯಾನ್ಸ್ಗಳಲ್ಲಿ ಈ ಕ್ಯಾನ್ಸರ್ ಕವರ್ ಕೂಡ ಒಂದು ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ. ಈ ಕ್ಯಾನ್ಸರ್ ಕವರ್ನ ನಾವು ಬರೀ ₹6 ಫ್ರೆಂಡ್ಸ್. ₹6 ಅಂದರೆ ನಿಮಗೆ ಗೊತ್ತೇ ಇದೆ, ಎಲ್ಲೆಲ್ಲೋ ನಾವು ಕಳಿತಿರ್ತೀವಿ. ಒಂದು ಸಲ ನಾವು ಔಟ್ಸೈಡ್ ಹೋದರೆ ಫ್ರೆಂಡ್ಸ್, ಒಂದು ಟೀ ಬೆಲೆ ಎಷ್ಟು ಅಂತ ಹೇಳಿದಾಗ ₹10 ರಿಂದ ₹15 ಅಂತ ₹10 ರಿಂದ ₹15 ನೀವು ಸೇವ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ₹5 ರಿಂದ ನೀವು ಸೇವ್ ಮಾಡೋದ್ರಿಂದ ನೀವು 20 ಲಕ್ಷ ಕ್ಯಾನ್ಸರ್ ಕವರ್ನ ನೀವು ಪಡ್ಕೋಬೋದು. ಸೊ ಹಾಗಾದರೆ ಏನು ಆ ಪ್ಲ್ಯಾನಲ್ಲಿ 20 ಲಕ್ಷ ಯಾವ ಥರ ಕ್ಯಾನ್ಸರ್ ಕವರೇಜ್ ನಮಗೆ ಸಿಗುತ್ತೆ ಅನ್ನೋದನ್ನ ನಾವು ಈ ವಿಡಿಯೋಲ್ಲಿ ಪೂರ್ತಿ ವಿವರವಾಗಿ ತಿಳ್ಕೊಳ್ಳೋಣ. ಹಾಗಾದರೆ ನೀವು ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತಲೂ ಮುಂಚೆ ನೀವು ಇನ್ನೂ JSR ಕನ್ನಡ ಚಾನಲನ್ನು ಮೊದಲನೇ ಟೈಮ್ ನೋಡ್ತಾ ಇರೋದಾದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ನಿಮಗೆ ಮುಂದಿನ ವಿಡಿಯೋ ನೋಟಿಫಿಕೇಷನ್ ಆಗಿ ಸಿಗುತ್ತೆ ಫ್ರೆಂಡ್ಸ್. ಓಕೆ, ಹಾಗಾದರೆ ತಡ ಯಾಕೆ, ನಾವು ಸ್ಟಾರ್ಟ್ ಮಾಡೋಣ. ಸೊ LIC ಕ್ಯಾನ್ಸರ್ ಕವರ್ನ ತಗೋಬೇಕಾದ್ರೆ ನಾವು ಏನೆಲ್ಲ ಅರ್ಹತೆಗಳು ಬೇಕು ಅಂತ ನೋಡೋದಾದರೆ ಫ್ರೆಂಡ್ಸ್, ಈ ಪ್ಲ್ಯಾನ್ನ ತಗೋಬೇಕಾದ್ರೆ ಮಿನಿಮಮ್ 20 ರಿಂದ 65 ವರ್ಷದ ಒಳಗಿನ ಎಲ್ಲರೂ ಈ ಪ್ಲ್ಯಾನ್ನ ತಗೋಬೋದು. ಮತ್ತು ಈ ಪ್ಲ್ಯಾನ್ನ ಟರ್ಮ್ ಬಂದು 10 ರಿಂದ 30 ವರ್ಷದವರೆಗೂ ಟರ್ಮ್ನ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಈ ಪ್ಲ್ಯಾನ್ನ ಸಮ್ಮರ್ ಅಶ್ಯೂಡ್ ಬಂದು 10 lakh to 50 lakh ನಾವು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಪ್ರೀಮಿಯಮ್ ಮೋಡ್ ಪೇಮೆಂಟ್ ಬಂದು ಹಾಫ್ ಇಯರ್ಲಿ ಮತ್ತು ಇಯರ್ಲಿ ಕಟ್ಕೋಬೋದು ಫ್ರೆಂಡ್ಸ್. ಹಾಗಾದರೆ ಈ ಪ್ಲ್ಯಾನಲ್ಲಿ ನಾವು ಎಕ್ಸಾಂಪಲ್ ನೋಡೋದಾದರೆ ಫ್ರೆಂಡ್ಸ್, ಅವರು ನೇಮ್ ಬಂದು XYZ, ಅವರ ಏಜ್ ಬಂದು 20 ವರ್ಷ, ಅವರು 20 lakh ಸಮ್ಮರ್ ಅಶ್ಯೂಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅವ್ರ ಟರ್ಮ್ ಬಂದು 30 years ತಗೊಂಡಿದ್ದಾರೆ. ಪ್ರೀಮಿಯಮ್ ಕೂಡ 30 years ಅವ್ರು ಪೇ ಮಾಡಬೇಕಾಗುತ್ತೆ. ಹಾಗಾದರೆ ಇವರು ಎಷ್ಟು ಪ್ರೀಮಿಯಮ್ ಪೇ ಮಾಡಬೇಕಾಗುತ್ತೆ ಅಂತ ಹೇಳಿದಾಗ, ಇವರು ಹಾಫ್ ಇಯರ್ಲಿ ಆದರೆ ಇವರು ₹1,106 ಪೇ ಮಾಡಬೇಕಾಗುತ್ತೆ. ಮತ್ತು ಇಯರ್ಲಿ ಆದರೆ ₹2,171 ಪ್ರೀಮಿಯಮ್ನ ಅವರು ಪೇ ಮಾಡಬೇಕಾಗುತ್ತೆ. ಅಂದರೆ ಇವರು ಹಂಗಾದರೆ ಜಸ್ಟ್ 5.95 ಪೈಸೆ ಅಂದರೆ ₹6, ಹತ್ತತ್ರ ₹6 ಇವರು ಡೈಲಿ ಸೇವ್ ಮಾಡಬೇಕಾಗುತ್ತೆ. ಸೊ ವರ್ಷಕ್ಕೆ ಬಂದು ₹2,071 ಇವರಿಗೆ ಪ್ರೀಮಿಯಮ್ ಸಿಗುತ್ತೆ. ಮತ್ತು ಇದಕ್ಕೆ ಇವರು 20 ಲಕ್ಷ ಕ್ಯಾನ್ಸರ್ ಕವರ್ನ ಇವರು ಹೊಂದಬಹುದಾಗಿದೆ ಫ್ರೆಂಡ್ಸ್. ಎಕ್ಸಾಂಪಲ್ ಇಲ್ಲಿ ನೋಡಿ ಫ್ರೆಂಡ್ಸ್, ಇವರು ಬಂದು ವರ್ಷಕ್ಕೆ ₹2,171 ಪ್ರೀಮಿಯಮ್ ಕಟ್ಟಿದರೆ ಇವರು 30 ವರ್ಷಕ್ಕೆ 20 ಲಕ್ಷನ ಕ್ಯಾನ್ಸರ್ ಕವರ್ನ ಹೊಂದಿರ್ತಾರೆ. ಎಕ್ಸಾಂಪಲ್, ಈ ವ್ಯಕ್ತಿ 20 ವರ್ಷದಲ್ಲಿ ಕ್ಯಾನ್ಸರ್ ಕವರ್ ಪಾಲಿಸಿನ ಬೈ ಮಾಡಿದ್ದಾರೆ. ಒಂದು ವೇಳೆ ಇನ್ ಕೇಸ್ ಅವ್ರಿಗೇನಾದರೂ ಒಂದು 27-28ನೇ ವಯಸ್ಸಲ್ಲಿ ಕ್ಯಾನ್ಸರ್ ಮೇಜರ್ ಸ್ಟೇಜಲ್ಲಿ ಕಾಣಿಸ್ಕೊಳ್ತು ಅಂತ ಹೇಳಿದಾಗ, ಸೊ ಅವ್ರಿಗೆ ಇಮ್ಮಿಡಿಯೇಟ್ ಅವರು ಮೇಜರ್ ಸ್ಟೇಜ್ ಆಗಿರೋದ್ರಿಂದ 20 ಲಕ್ಷ ಹಣನ ಅವರು ಕ್ಲೈಮ್ ಮಾಡ್ಕೋಬೋದು ಹಾಸ್ಪಿಟಲೈಸೇಷನ್ಗೆ. 20 ಲಕ್ಷ ಕ್ಲೈಮ್ ಮಾಡಿಕೊಂಡು ನೆಕ್ಸ್ಟ್ ಅದಾದಮೇಲೆ ಅವ್ರು ಎವ್ರಿ ಮಂತ್ 10% ಆಫ್ ಸಮ್ಮರ್ ಅಶ್ಯೂಡ್ನ ಎವ್ರಿ ಮಂತ್ 10% ಆಫ್ ಸಮ್ಮರ್ ಅಶ್ಯೂಡ್ನ ಅಂದರೆ ಅವ್ರ ಕ್ಯಾನ್ಸರ್ ಯಾವ ವರ್ಷ ಆಗಿರುತ್ತೋ, ಅವ್ರಿಗೆ ಯಾವ ಏಜಲ್ಲಿ ಆಗಿರುತ್ತೋ ಆ ಏಜಿಂದ 50 ವರ್ಷದವರೆಗೂ ಅಂದರೆ ಅವ್ರು ಆ್ಯಕ್ಚುಲಿ ಟರ್ಮ್ 30 ವರ್ಷ ತೊಗೊಂಡಿದ್ದಾರೆ, 20 ವರ್ಷ ಏಜ್ ಆಗಿರೋದ್ರಿಂದ 50 ವರ್ಷದವರೆಗೂ ಮಂತ್ಲಿ 10% ಸಮ್ಮರ್ ಅಶ್ಯೂಡು ಸರ್ವೈವಲ್ ಬೆನಿಫಿಟ್ಟಲ್ಲಿ ಅವ್ರಿಗೆ ಪೇ ಮಾಡುತ್ತೆ LIC. ಸೊ ಅವ್ರಿಗೆ ಕ್ಯಾನ್ಸರ್ಗೆ ಬೇಕಾಗಿರ್ತಕ್ಕಂಥ ಔಷಧಿ ಪರ್ಚೇಸ್ ಮಾಡೋಕ್ಕೋಸ್ಕರ ಅಂತ ಹೇಳ್ಬಿಟ್ಟು 10% ಸಮ್ಮರ್ ಅಶ್ಯೂಡು ಪೇ ಮಾಡುತ್ತೆ. ಅಂದರೆ ಫ್ರೆಂಡ್ಸ್, ಯಾವ ಥರ ಕವರ್ ಆಗುತ್ತೆ ಅಂತ ನೋಡೋದಾದರೆ, ಈ ವ್ಯಕ್ತಿಗೆ ಏನಾದರೂ ಒಂದು 26ನೇ ವರ್ಷದಲ್ಲಿ ಎಕ್ಸಾಂಪಲ್ ಅವ್ರಿಗೆ ಕ್ಯಾನ್ಸರ್ ಆಯಿತು ಅಂತ ಹೇಳಿದ ತಕ್ಷಣ, ಅದು ಅರ್ಲಿ ಸ್ಟೇಜ್ ಮೀನ್ಸ್ ಇನಿಷಿಯಲ್ ಸ್ಟೇಜು, ಮೊದಲನೇ ಟೈಮ್ ಕಾಣಿಸ್ಕೊತಾ ಇದೆ ಅಂತ ಹೇಳಿದಾಗ ಅವ್ರಿಗೆ 5 ಲಕ್ಷನ LIC ಮೆಡಿಕಲ್ಗೆ ಅಂತೇಳ್ಬಿಟ್ಟು, ಹಾಸ್ಪಿಟಲೈಸೇಷನ್ಗೆ ಅಂತೇಳ್ಬಿಟ್ಟು ಇಮ್ಮಿಡಿಯೇಟ್ ಪೇ ಮಾಡುತ್ತೆ.
ಪ್ಲಸ್ ಒಂದು ವೇಳೆ ಮೇಜರ್ ಸ್ಟೇಜು ಅಂತ ಏನಾದರೂ ಅವ್ರಿಗೆ ಕಾಣಿಸ್ಕೊಂತು ಅಂತ ಹೇಳಿದಾಗ 20 ಲಕ್ಷ LICಯಿಂದ ಅವ್ರಿಗೆ ಹಾಸ್ಪಿಟಲೈಸೇಷನ್ ಫೀಸ್ನ ಪೇ ಮಾಡುತ್ತೆ. ಅದಲ್ಲದೆ ಪ್ಲಸ್ ಎವ್ರಿ ಮಂತು 10% ಆಫ್ ಸಮ್ಮರ್ ಅಶ್ಯೂರ್ಡ್. ಅವರು 20 ಲ್ಯಾಕ್ ಸಮ್ಮರ್ ಅಶ್ಯೂರ್ಡ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ 10% ಅಂದರೆ 20,000 ಸರ್ವೈವಲ್ ಬೆನಿಫಿಟ್ನ ಅವ್ರಿಗೆ ಎವ್ರಿ ಮಂತು LIC ಕಡೆಯಿಂದ ಪೇ ಮಾಡ್ತಾರೆ. ಸೊ ಇದು ಎಲ್ಲನೂ ಜಸ್ಟ್ ಓನ್ಲಿ ₹6ನ ಡೈಲಿ ಸೇವ್ ಮಾಡೋದ್ರಿಂದ ಇವರಿಗೆ ಇಷ್ಟೆಲ್ಲ ಮೆಡಿಕಲ್ ಕವರೇಜ್ ಆಗಿದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದಲ್ಲಿ ಕೂಡಲೇ JSR ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲನೇದಾಗಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ JSR ಕನ್ನಡ. ಬಾಯ್ ಬಾಯ್.